ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಒಂದು ಅದ್ಭುತವಾದ ಫ್ರೈ ರೆಡಿಯಾಗಿದೆ. ಅದೇ ಕ್ರಿಸ್ಪಿ ಕ್ರಂಚಿ ಶ್ಯಾಮಗಡ್ಡೆ ಫ್ರೈ. ಈ ಫ್ರೈ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ಹಾಗೆ ನೀವು ಬರೀ ಬಾಯಿನಲ್ಲಿ ಕೂಡ ನೀವು ಬೌಲ್ಗೆ ಹಾಕ್ಕೊಂಡು ತಿಂದ್ಬಿಡ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿ ಕ್ರಂಚಿ ಆಗಿರುತ್ತೆ. ಈ ತರಕಾರಿ ಅವಾಗವಾಗ ಯೂಸ್ ಮಾಡೋದ್ರಿಂದ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ನಮಗೆ ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಹೆಲ್ಪ್ ಮಾಡುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ನೀವು ಮನೇಲಿ ಮಾಡಿ ಹಾಗೆ ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಹೇಗೆ ಮಾಡೋದು, ಲೆಟ್ ಸ್ಟಾರ್ಟ್. ಸೆಲೆಕ್ಟ್ ಮಾಡೋವಾಗ ನಾವು ಚಿಕ್ಕ ಚಿಕ್ಕ ಗಡ್ಡೆನ ಆರಿಸ್ಬೇಕು. ಹಾಗೆ ಇದನ್ನು ಚೆನ್ನಾಗಿ ತೊಳಿಬೇಕು, ಮಣ್ಣು ಜಾಸ್ತಿ ಇರುತ್ತೆ. 3 ವಿಸಿಲ್ ಬರೋಷ್ಟು ಕುಕ್ಕರಲ್ಲಿ ನಾನು ಇಟ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ. ಈಗ ಇದನ್ನು ಸಿಪ್ಪೆ ಎಲ್ಲ ಬಿಡಿಸ್ಬೇಕು. ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸ್ಬೇಕು. ಇದರಲ್ಲಿ ತುಂಬ ಮಣ್ಣಿರುತ್ತೆ, ಸೊ ನೀಟಾಗಿ ತೊಳಿಬೇಕು. 4-5 ಸಲ ತೊಳ್ಕೊಬೇಕು. ನಾನು ಈ ಥರ ಸಿಪ್ಪೆ ಎಲ್ಲ ತೆಗೆದಾಯಿತು. ಸೊ ಈಗ ನೆಕ್ಸ್ಟ್ ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಫ್ರೈ ಆಗಿದ್ರಿಂದ. ಒಗ್ಗರಣೆ ಹಾಕ್ಬಿಡೋಣ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಹಾಗೆ ಒಣಮೆಣಸಿನ್ಕಾಯಿ 3 ಕಟ್ ಮಾಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಈಗ ಕರಿಬೇವು ಹಾಕ್ಕೊಳ್ಳೋಣ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೋಬೇಕು. ಇಲ್ಲಿ ಹಾಕೋದು ತೋರಿಸೋದನ್ನು ಮಿಸ್ ಆಗಿದೆ, ನೀವು ಹಾಕ್ಕೊಳ್ಳಿ. ಈಗ ಬೇಯಿಸಿ ಸಿಪ್ಪೆ ತೆಗೆದಿರೋ ಶ್ಯಾಮಗಡ್ಡೆನ ಹಾಕ್ಬಿಟ್ಟು ಇದನ್ನು ನಿಧಾನಕ್ಕೆ ಕಲಿಸ್ತಾ ಬರಬೇಕು. ಇಲ್ಲ ಅಂದರೆ ಈ ಗಡ್ಡೆಗಳು ಪುಡಿ ಪುಡಿ ಆಗಿಬಿಡುತ್ತೆ, ಇಲ್ಲ ಅಂದರೆ ಕಟ್ ಆಗಿಬಿಡುತ್ತೆ. ಸೊ ನೋಡಿ, ಈ ಥರ ನಿಧಾನಕ್ಕೆ ನಾವು ತಿರುಗಿಸ್ತಾ ಬರಬೇಕು. ಶ್ಯಾಮಗಡ್ಡೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಈಗ ಇದನ್ನು ನಾವು ಮತ್ತೆ ಕೈಯಾಡಿಸೋಣ. ಯಾವಾಗಲೂ ಇದಕ್ಕೆ ನಾವು ಉಪ್ಪು ಲಾಸ್ಟಲ್ಲಿ ಹಾಕಬೇಕು. ಹಾಗೆ ಇದನ್ನು ಸಿಮ್ಮಲ್ಲೇ ನಾವು ಫ್ರೈ ಮಾಡ್ತಾ ಬರಬೇಕು. ಕೆಲವ್ರ ಮನೆಯಲ್ಲಿ ಈ ತರಕಾರಿನೇ ಯೂಸ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಹೇಗೆ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸೊ ನೀವು ಈ ಥರ ತೊಗೊಂಡು ಬಂದು ಫ್ರೈ ಮಾಡಿ ಯಾಕೆ ತಿನ್ನಲ್ಲ? ನಿಮ್ಮ ಮನೆಯಲ್ಲಿ ಡೆಫಿನೆಟಾಗಿ ಇಷ್ಟಪಡ್ತಾರೆ. ಹಾಗೆ ನಮಗೆ ಸಿಗೋ ತರಕಾರಿಗಳನ್ನೆಲ್ಲ ನಾವು ತಿನ್ನಬೇಕು, ಯಾಕಂದರೆ ಅದರದ್ದೇ ಆದ ಬೆನಿಫಿಟ್ಸ್ ಆ ತರಕಾರಿಗಿರುತ್ತೆ. ನಾವು ಸಿಮ್ಮಲ್ಲೇ ಬೇಯಿಸೋದ್ರಿಂದ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಆದರೆ ರಿಸಲ್ಟ್ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವು ಈ ಥರ ಫ್ರೈ ಮಾಡಿ ಆಗಿದ್ಮೇಲೆ, ಈ ಥರ ಕೆಂಪಗೆ ಆದಮೇಲೆ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ನಿಮ್ಗೆ ಇನ್ನೂ ಜಾಸ್ತಿ ಖಾರ ಬೇಕಂದರೆ ಹಾಕ್ಕೋಬೋದು. ಈಗ ನಿಧಾನಕ್ಕೆ ಇದನ್ನು ನಾವು ಮತ್ತೆ ಕಲಿಸ್ಬೇಕು, ಯಾಕಂದರೆ ಈ ಖಾರ ಉಪ್ಪೆಲ್ಲ ಇದಕ್ಕೆ ಸೇರ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ನೋಡಿ, ಈ ಕಲರಲ್ಲಾಗಿದೆ, ಏನು ಬ್ಯೂಟಿಫುಲ್ ಆಗಿದೆ. ಸೊ ನಮ್ಮ ಶ್ಯಾಮಗಡ್ಡೆ ಫ್ರೈ ರೆಡಿ ಆಗೋಯ್ತು. ಕ್ರಿಸ್ಪಿ ಕ್ರಂಚಿ ಆಗಿರೋ ಶ್ಯಾಮಗಡ್ಡೆ ಫ್ರೈ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಈ ಕ್ರಿಸ್ಪಿ ಆಗಿರೋ ಶ್ಯಾಮಗಡ್ಡೆ ಫ್ರೈ ನೀವು ಸಾರನ್ನಕ್ಕೆ ಇಲ್ಲ ಹುಳಿ ಅನ್ನಕ್ಕೆ ನಂಚ್ಕೊಂಡು ತಿಂತಾಯಿದ್ರು ಕೂಡ ಅದ್ಭುತವಾಗಿರುತ್ತೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.